ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 29/4/2026 ಮಾವಾಕ್ಯ. मीठे बच्चे, पति जगत से नाता तोड़, एक बाप से बुद्धि योग लगाओ तो माया से हार नहीं हो सकते. ಬಾಬಾ ಇಲ್ಲಿ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಪತಿತ ಜಗತ್ತಿನಿಂದ ಸಂಬಂಧವನ್ನು ತೆಗೆದುಹಾಕಿ ಒಬ್ಬ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಿ, ಆಗ ಮಾಯೆಗೆ ಸೋಲಿಕ್ಕೆ ಸಾಧ್ಯ ಇಲ್ಲ ಅಂತ. प्रश्न, समर्थ बाप साथ होते हुए भी यज्ञ में अनेक विघ्न क्यों पड़ते हैं, कारण क्या है? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಸರ್ವಶಕ್ತಿವಂತನಾಗಿರುವಂಥ ಬಾಬಾ ಸಮರ್ಥ ಆ ತಂದೆ ಜೊತೆಗಿದ್ರೂ ಕೂಡ ಯಜ್ಞದಲ್ಲಿ ವಿಘ್ನ ಯಾಕೆ ಬರ್ತದೆ, ಇದಕ್ಕೇನು ಕಾರಣ ಅಂತ. उत्तर, यह विघ्न तो ड्रामानुसार पड़ने ही है, क्योंकि ये यज्ञ में असुरों के विघ्न पड़े तब तो पाप का गड़ा भरे. इसमें बाप कुछ नहीं कर सकते, यह तो ड्रामा में नूंद है. विघ्न पड़ने ही है, लेकिन विघ्नों से तुम्हें घबराना नहीं है. ಬಾಬಾ ಹೇಳ್ತಾರೆ, ಈ ವಿಘ್ನ ಅಂತೂ ನಾಟಕದ ಅನುಸಾರ ಬೀಳಲೇಬೇಕು. ಯಾಕೆಂದರೆ ಯಾವಾಗ ಯಜ್ಞದಲ್ಲಿ ಅಸುರರು ವಿಘ್ನ ಹಾಕ್ತಾರೆ ಆವಾಗ ಅವ್ರ ಪಾಪದ ಕೊಡ ತುಂಬುತ್ತದೆ. ಇದರಲ್ಲಿ ಬಾಬನೂ ಕೂಡ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾಟಕದಲ್ಲಿ ಫಿಕ್ಸ್ ಇದೆ, ವಿಘ್ನ ಹಾಕಲೇಬೇಕು ಅಂತಾರೆ ಬಾಬಾ. ಆದರೆ ವಿಘ್ನಗಳಿಗೆ ನೀವು ಹೆದರಬೇಡಿ ಅಂತ. ವಿಘ್ನ ಬರಲೇಬೇಕಾದ್ರೆ, ಸಮಸ್ಯೆಗಳು ಬರಲಿ, ಆದರೆ ನೀವು ಹೆದರಬೇಡಿ. ಗೀತ್, ಕೌನ್ ಹೇ ಮಾತಾ ಕೌನ್ ಹೇ ಪಿತಾ, ಯಾರು ತಾಯಿ ಯಾರು ತಂದೆ. ओम शांति. बच्चों ने बेहद का बाप का फरमान सुना, ये जो इस जगत के मम्मा बाबा है, यह जो तुम्हारा नाता है देह के साथ है, क्योंकि देह से पहले पहले माता की, फिर पिता की लागत होती है, फिर भाई बंधु आदि की होती है. ಬಾಬಾ ಹೇಳ್ತಾರೆ, ಮಕ್ಕಳು ಬೇಹದ್ದಿನ ತಂದೆಯ ಆಜ್ಞೆಯನ್ನು ಕೇಳಿದ್ರಿ. ಯಾರು ಇಲ್ಲಿ ಜಗತ್ತಿಗೆ ತಂದೆ ತಾಯಿ ಅಂದರೆ ಮಮ್ಮ ಬಾಬಾ ಆಗಿದ್ದಾರೆ, ಇವ್ರಿಗೆ ನಿಮ್ಮ ಜೊತೆಗೆ ಸಂಬಂಧ ದೇಹದ ಜೊತೆಗಿದೆ. ಯಾಕಂದರೆ ದೇಹದಿಂದ ಫಸ್ಟಿಗೆ ತಾಯಿ, ನಮಗೆ ದೇಹದ ಸಂಬಂಧ ಫಸ್ಟಿಗೆ ತಾಯಿ, ನಂತರ ತಂದೆಯ ಒಂದು ಸಂಬಂಧ ಇರ್ತದೆ, ಆಮೇಲೆ ಭಾಯಿ ಬಂಧು ಸಖ ಇವರೆಲ್ಲ ನಂತರ. तो बेहद के बाप का कहना है कि इस जगत में तुम्हारे जो माता पिता है उनसे बुद्धि का योग तोड़ दो. ಬೇಹದ್ದಿನ ತಂದೆ ಹೇಳ್ತಿದ್ದಾರೆ, ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅಂದರೆ, ಈ ಜಗತ್ತಿನಲ್ಲಿ ನಿಮ್ಮ ತಾಯಿ ತಂದೆ ಏನೆಲ್ಲ ಇದ್ದಾರೆ ಅವರೆಲ್ಲರಿಂದ ಬುದ್ಧಿಯೋಗವನ್ನು ತೆಗೆದಾಕ್ಬಿಡಿ ಅಂತ. ಈ ಜಗತ್ತೇ ನಾತಾ ನೈ ರಕ್ಕೋ, ಕ್ಯೂಂಕಿ ये सब ಕಲಿಯುಗಿ ಚೀಚಿ ನಾತೆ, ಇಲ್ಲಿ ಯಾವ ಸಂಬಂಧನೂ ಇಟ್ಕೋಬೇಡಿ ಈ ಜಗತ್ತಿನಲ್ಲಿ ಅಂತಾರೆ ಬಾಬಾ. ಇವೆಲ್ಲ ಕೊಳಕು ಸಂಬಂಧ, ಕಲಿಯುಗದ್ದು. जगत अर्थात दुनिया, इस पति दुनिया से बुद्धि का योग तोड़ मुझ एक से जोड़ो, फिर नए जगत के साथ जोड़ो, क्योंकि अब तुमको मेरे पास आना है. ಬಾಬಾ ಹೇಳ್ತಾರೆ, ಜಗತ್ತು ಅಂದರೆ ಜಗತ್ತು ಅಂತ. ಈ ಪತಿತ ಜಗತ್ತಿನಿಂದ ಬುದ್ಧಿ ಯೋಗವನ್ನು ತೆಗೆದುಹಾಕಿ ನಾನು ಒಬ್ಬನ ಜೊತೆಗೆ ಜೋಡಿಸಿ, ಹೊಸ ಸಂಬಂಧದ ಜೊತೆ ಜೋಡಿಸಿ ಅಂತಾರೆ ಬಾಬಾ, ಹೊಸ ಜಗತ್ತಿನ ಜೊತೆ ಜೋಡಿಸಿ. ಏಕೆಂದರೆ ನೀವು ನನ್ನ ಹತ್ರ ಬರಬೇಕು ತಾನೆ. सिर्फ नाता जोड़ने की बात है, और कोई बात नहीं, और कोई तकलीफ़ नहीं. ಶಿವಬಾಬಾ ಇಲ್ಲೇನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ಕೇವಲ ಸಂಬಂಧ ಜೋಡಿಸೋ ಮಾತಿದೆ ಇಲ್ಲಿ, ಇನ್ನೇನು ಯಾವುದೇ ಮಾತಿಲ್ಲ ಅಂತಾರೆ ಬಾಬಾ. ಯಾವ ಕಷ್ಟನೂ ಇಲ್ಲ. नाता जोड़ेंगे वह जिनको डायरेक्शन मिलता है. सतयुग में पहले नाता अच्छा होता है, सतो प्रधान, फिर नीचे उतरते जाते हैं. ಸಂಬಂಧ ಜೋಡಿಸ್ತೀರಾ ಅವರಿಗೆ ಬಾಬಾ ಡೈರೆಕ್ಷನ್ ಕೊಡ್ತಾ ಹೋಗ್ತಾರೆ. ಸತ್ಯುಗದಲ್ಲಿ ಮೊದಲೇ ಸಂಬಂಧ ಭಾಳ ಚೆನ್ನಾಗಿರ್ತದೆ, ಸತೋಪ್ರಧಾನ್, ಆಮೇಲೆ ಕೆಳಗಿಳಿತಾ ಹೋಗ್ತಾರೆ. ಫಿರ್ ಜೋ ಸುಖ ಕಾ ನಾತಾ ಹೇ ವ ಆಹಿಸ್ತೆ ಆಹಿಸ್ತೆ ಕಮ್ ಹೋ ಜಾತಾ ಹೈ. ನೋಡಿ, ಸತ್ಯುಗದಲ್ಲಿ ನಾವೇನು ಪಾತ್ರ ಮಾಡಲಿಕ್ಕೆ ಕೆಳಗಿಳಿತೇವೆ, ಪಾತ್ರ ಮಾಡ್ತಾ ಮಾಡ್ತಾ ನಾವು ಕೆಳಗಿಳಿತಾನೆ ಬರ್ತೇವೆ. ಆಮೇಲೆ ಏನಾಗ್ತದೆ, ಸತ್ಯುಗದಲ್ಲಿ ಮೊದಲಿಗೆ ಸಂಬಂಧ ಭಾಳ ಚೆನ್ನಾಗಿರ್ತದೆ, ಸತೋಪ್ರಧಾನ, ಆಮೇಲೆ ಕೆಳಗಿಳಿದು ಬಿಡ್ತೇವೆ. ಫಿರ್ ಜೋ ಸುಖ ಕಾ ನಾತಾ ಹೇ ಅಂದರೆ ಏನು, ಸುಖದ ಸಂಬಂಧ ಇದೆ, ಸಾವಕಾಶಾಗಿ ಕಡಿಮೆ ಆಗಿಬಿಡ್ತದೆ. ಅಭಿ ತೋ ಬಿಲ್ಕುಲ್ ಹಿ ಇಸ್ ಪುರಾನಿ ದುನಿಯಾ ಸೆ ನಾತಾ ತೋಡ್ನಾ ಪಡೆ. ಬಾಪ್ ಕತೆ ಮೇರೆ ಸಾಥ್ ನಾತಾ ಜೋಡು. ಈಗಂತೂ ಪೂರ್ಣ ರೂಪದಲ್ಲಿ ಹಳೆ ಜಗತ್ತಿನಿಂದ ಸಂಬಂಧವನ್ನು ತೆಗೆದುಹಾಕಬೇಕಾಗ್ತದೆ. ಬಾಬಾ ಹೇಳ್ತಾರೆ, ನನ್ನ ಜೊತೆ ಸಂಬಂಧವನ್ನು ಜೋಡಿಸಿ, ಶ್ರೀಮತ್ ಪರ್ ಚಲೋ ಅವ್ರ ಜೋ ಬಿ ದೇಹಕ್ಕೆ ನಾತೆ ಹೇ ವ ಸಬ್ ಛೋಡ್ ದೋ. ಶ್ರೀಮತದಂತೆ ನಡೀರಿ, ಇನ್ನೇನೆಲ್ಲ ದೇಹದ ಸಂಬಂಧ ಇದೆ ಅದನ್ನು ಬಿಡ್ತಾ ಹೋಗಿ. ವಿನಾಶ ತೋ ಹೋನಾ ಹಿ ಹೈ. बच्चे जानते बाप जिसको परम पिता परमात्मा कहा जाता है वो भी ಡ್ರಾಮಾನುಸಾರ ಸರ್ವಿಸ್ करते हैं. ಬಾಬಾ ಹೇಳ್ತಾರೆ, ವಿನಾಶ ಅಂತೂ ಆಗೋದೆ. ಮಕ್ಕಳು ತಿಳ್ಕೊಂಡಿದ್ದೇವೆ, ಯಾರಿಗೆ ಪರಂಪಿತ ಪರಮಾತ್ಮ ತಂದೆ ಅಂತ ಹೇಳ್ತೇವೆ ಅವರು ಕೂಡ ನಾಟಕದ ಅನುಸಾರ ಸೇವೆ ಮಾಡ್ತಾರೆ. वो भी ड्रामा के बंधन में बंधे हुए हैं, ಅವರು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಮನುಷ್ಯ ತೋ ಸಮಜ್ತೆ ಹೇ ವ ಸರ್ವಶಕ್ತಿಮಾನ್ ಹೇ,
जैसे श्री कृष्ण को भी सर्वशक्तिमान मानते हैं, उनको ಸ್ವದರ್ಶನ ಚಕ್ರ दे दिया है. ಹೇಗೆ ಮನುಷ್ಯರು ತಿಳ್ಕೊಂಡಿದ್ದಾರೆ ಅವನು ಸರ್ವಶಕ್ತಿವಂತ ಅಂತ, ಹೇಗೆ ಶ್ರೀಕೃಷ್ಣನಿಗೂ ಕೂಡ ಸರ್ವಶಕ್ತಿವಾನ್ ಅಂತ ಒಪ್ಕೊಳ್ತಾರೆ ತಾನೆ. ಅವನು ಸ್ವದರ್ಶನ ಚಕ್ರವನ್ನು ಕೊಟ್ಟರು. ಸಮಸ್ತೆ ಉನ್ಸೆ ಗಲಾ ಕಾಟ್ತೆ हैं, परंतु यह नहीं समझते कि देवताएं हिंसा का काम कैसे करेंगे. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಕೃಷ್ಣನ ಕೈಯಲ್ಲೇನು ಸ್ವದರ್ಶನ ಚಕ್ರ ಕೊಟ್ಟರು, ಜನ ಏನು ತಿಳ್ಕೊಂಡ್ರು ಅಂದರೆ ಅದರಿಂದ ಅವನು ಕುತ್ತಿಗೆ ಕಟ್ ಮಾಡ್ತಾನೆ ಅಂತ. ಆದರೆ ಇದನ್ನು ತಿಳ್ಕೊಳ್ಳೋದಿಲ್ಲ, ದೇವತೆಗಳೆಂದಿಗೂ ಹಿಂಸೆ ಕೆಲಸ ಮಾಡಲ್ಲ. ಅಹಿಂಸೋ ಪರಮೋ ಧರ್ಮಿಗಳು ಅಂತವೇ ನಾವು. ಇವತ್ತು कर नहीं सकते, ದೇವತಾओं के लिए तो कहा जाता ಅಹಿಂಸೋ ಪರಮೋ ಧರ್ಮತಾ. ನೋಡಿ, ಹಿಂಸೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ದೇವತೆಗಳಿಗೆ ಏನಂತ ಗಾಯನ ಮಾಡಲಾಗ್ತ, ಅಹಿಂಸೋ ಪರಮೋ ಧರ್ಮವಾಗಿತ್ತು ಅಂತ, ಪರಮ ಧರ್ಮವಾಗಿತ್ತು ಅಹಿಂಸೆ ಅನ್ನುವಂಥದ್ದು. उन्होंने हिंसा कहाँ से आई, जिसको जो आया वह बैठ कर लिख दिया है. ಬಾಬಾ ಹೇಳ್ತಾರೆ, ಅವರಲ್ಲಿ ಹಿಂಸೆ ಎಲ್ಲಿಂದ ಬಂತು, ಎಲ್ಲಿಂದ ಬರಲಿಕ್ಕೆ ಸಾಧ್ಯ, ಯಾರಿಗೇನು ಬಂತೋ ಅದನ್ನು ಬರೆದ್ಬಿಟ್ರು. कितनी धर्म की ग्लानि की है. बाप का तीन शास्त्रों में सच तो बिल्कुल आटे में नमक मिसल है. ಬಾಬಾ ಹೇಳ್ತಿದ್ದಾರೆ ಎಷ್ಟೆಲ್ಲ ಧರ್ಮಗ್ಲಾನಿ ಆಗಿಬಿಡ್ತು ಅಂತ. ತಂದೆ ಹೇಳ್ತಾರೆ, ಶಾಸ್ತ್ರದಲ್ಲಿ ಸತ್ಯ ಒಂದು ರೀತಿ ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಅಂತ. ಯಬಿ ಲಿಖಾ ಹುವಾ ಹೈ ಕಿ ರುದ್ರಜ್ಞಾನ ಯಜ್ಞ ರಚಾತ ಉಸ್ಮೆ ಅಸುರ್ ವಿಘ್ನ ಡಾಲ್ತೆ ಥೆ. ಇದು ಕೂಡ ಬರೆಯಲ್ಪಡ್ತು, ರುದ್ರಜ್ಞಾನ ಯಜ್ಞ ರಚಿಸಲ್ಪಟ್ಟಿತ್ತು, ಅದರಲ್ಲಿ ಅಸುರರು ವಿಘ್ನ ಹಾಕಿದ್ರು ಅಂತ. ಅಬಲಾओं पर ಅತ್ಯಾಚಾರ ಹೋತೆ ಥೆ ಇವತ್ತು ಟೀಕ್ ಲಿಖಾ ಹುವಾ ಹೈ. ಅಬಲೆಯರ ಮೇಲೆ ಅತ್ಯಾಚಾರ ನಡೀತಿತ್ತು, ಅವ್ರು ಸರಿನೇ ಬರೆದಿದ್ದಾರೆ. अभी तुम समझते हो शास्त्रों में सच क्या है झूठ क्या है. भगवान खुद कहते हम इस रुद्र ज्ञान यज्ञ में विघ्न पड़ेंगे जरूर. ಈಗ ನೀವು ತಿಳ್ಕೊಂಡಿದ್ದೀರಾ ಶಾಸ್ತ್ರದಲ್ಲಿ ಸತ್ಯ ಏನು ಸುಳ್ಳು ಏನು ಅಂತ. ಭಗವಂತ ಸ್ವಯಂ ಹೇಳ್ತಾರೆ, ಈ ರುದ್ರಜ್ಞಾನ ಯಜ್ಞದಲ್ಲಿ ವಿಘ್ನ ಅವಶ್ಯವಾಗಿ ಬರ್ತದೆ. ಡ್ರಾಮಾ ಮೇ ನೂಂದ್ ಹೈ, ಐಸೆ ನಹೀ ಕಿ ಪರಮಾತ್ಮ ಸಾಥ್ ಐ ತೋ ವಿಘ್ನ ಕೋ ಹಟಾ ದೇಂಗೆ. ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ನಾಟಕದಲ್ಲಿ ಫಿಕ್ಸ್ ಇದೆ, ಈ ರೀತಿ ಅಲ್ಲ, ಪರಮಾತ್ಮ ಜೊತೆಗಿದ್ದಾನೆ ಅಂಥೇಳಿ ವಿಘ್ನ ದೂರ ಆಗುತ್ತೆ ಅಂತಲ್ಲ. ಇಸ್ಮೆ ಬಾಪ್ ಕ್ಯಾ ಕರೆಂಗೆ, ಡ್ರಾಮಾ ಮೇ ಹೋನೆ ಕಾಯಿ. ಇದರಲ್ಲಿ ಬಾಬಾ ಆದರೂ ಏನು ಮಾಡೋದು, ನಾಟಕದಲ್ಲಿ ಆಗೋದೇ ಇದೆ. ಎಸ ವಿಘ್ನ ಡಾಲೆ ತಪ್ತೋ ಪಾಪ ಕಾ ಗಡ ಬರೇನಾ. ಬಾಬಾ ಹೇಳ್ತಾರೆ, ನಾವು ಅಂದ್ಕೊಳ್ತೇವೆ ಅವರು ವಿಘ್ನ ಹಾಕಬಾರ್ದು, ಯಾಕಪ್ಪ ಇವ್ರು ನಮಗೆ ಸಮಸ್ಯೆ ಕೊಡ್ತಾರೆ ಅಂತ. ಬಾಬಾ ಹೇಳ್ತಾರೆ, ಅವ್ರು ಪಾಪದ ಕೊಡ ತುಂಬೋದು ಬೇಡವಾ. ಬಾಪ್ ಸಮಜಾತೆ ಡ್ರಾಮಾ ಮೇ ಜೋ ನೂಂದ್ ಹೇ ವಹಿ ಹೋನಾ ಹೇ. ಬಾಬಾ ತಿಳಿಸ್ಕೊಡ್ತಾರೆ, ನಾಟಕದಲ್ಲಿ ಏನಿದೆ ಅದೇ ಆಗೋದಿದೆ. असुरों के विघ्न जरूर पड़ेंगे. अपनी राजधानी जो स्थापन हो रही है, असुरर विघ्न अवश्यವಾಗಿ ಬರ್ತದೆ. ಯಾಕಂದ್ರೆ ನಮ್ಮ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. आधा कल्प माया के राज्य में मनुष्य कितना तमोप्रधान बुद्धि भ्रष्टाचारी बन जाते हैं. ಅರ್ಧ ಕಲ್ಪ ಮಾಯಾ ರಾಜ್ಯದಲ್ಲಿ ಮನುಷ್ಯರೆಷ್ಟು ತಮೋಪ್ರಧಾನ ಬುದ್ಧಿ ಭ್ರಷ್ಟಾಚಾರಿಗಳಾಗಿಬಿಡ್ತಾರೆ. ಫಿರ್ ಉನ್ಕೋ ಶ್ರೇಷ್ಠಾಚಾರಿ ಬನಾನ ಬಾಪ್ ಕಾ ಹಿ ಕಾಮ್ ಹೈ. ಮತ್ತು ಅವ್ರನ್ನ ಶ್ರೇಷ್ಠಾಚಾರಿ ಮಾಡೋದು ತಂದೆ ಕೆಲಸವಾಗಿದೆ. आधा कल्प लगता है भ्रष्टाचारी बनने में, फिर 1 सेकंड में बाप श्रेष्ठाचारी बनाते. ಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ಹಿಡಿತದೆ ಭ್ರಷ್ಟಾಚಾರಿ ಆಗಲಿಕ್ಕೆ, ಅವ್ರನ್ನ ಶ್ರೇಷ್ಠಾಚಾರಿ ಮಾಡಲಿಕ್ಕೆ 1 ಸೆಕೆಂಡ್ ಸಾಕು ಅಂತಾರೆ ಬಾಬಾ. निश्चय होने में देरी थोड़ी ही लगती है. ऐसे बहुत अच्छे बच्चे हैं जिनको निश्चय होता है. ನಿಶ್ಚಯ ಆಗೋದ್ರಲ್ಲಿ ಲೇಟ್ ಆಗುತ್ತೇನೋ ಅಂತಾರೆ ಬಾಬಾ. ಈ ರೀತಿ ಭಾಳ ಒಳ್ಳೆ ಮಕ್ಕಳಿದ್ದಾರೆ, ಅವ್ರಿಗೆ ನಿಶ್ಚಯ ಆಗ್ತದೆ. झट प्रतिज्ञा करते हैं, ಪರಂತು ಮಾಯಾ ಬಿ ತೋ ಪಲ್ವಾನ್ ಹೇನ. ಪಟ್ಟಂತ ಪ್ರತಿಜ್ಞೆನೂ ಮಾಡ್ತಾರೆ, ಆದರೆ ಮಾಯೇನೂ ಏನು ಕಡಿಮೆ ಇಲ್ಲ, ಫೈಲ್ವಾನ್ ಆಗಿದೆ. ಕುಚ್ ನ ಕುಚ್ ಮನಸಾಮೆ ತುಫಾನ್ ಲಾತಿ ಹೇ. ಯಾವುದಾದ್ರೂ ರೂಪದಲ್ಲಿ ಮನಸ್ಸಿನಲ್ಲಿ ಬಿರುಗಾಳಿ ತರ್ತದೆ. ಪುರುಷಾರ್ಥ ಕರ್ ಕರ್ಮಣಾಮೆ ನೈ ಆನಾ ಹೇ, ಸ ಪುರುಷಾರ್ಥ ಕರ್ ಹೇ. ಪುರುಷಾರ್ಥ ಮಾಡಿ ಕರ್ಮಣಾದಲ್ಲಿ ಬರಬಾರ್ದು ಅಂತಾರೆ ಬಾಬಾ. ಎಲ್ಲರೂ ಪುರುಷಾರ್ಥ ಮಾಡ್ತಿದ್ದಾರೆ. ಅಂದರೆ ಬಾಬಾ ಏನು ಹೇಳ್ತಾರೆ ಅಂದರೆ, ಮನಸ್ಸಿನಲ್ಲಿ ಏನೇನೋ ಬಿರುಗಾಳಿ ಬರ್ತದೆ, ಅದನ್ನು ಕರ್ಮದಲ್ಲಿ ತರಬೇಡಿ ಮಕ್ಕಳೇ ಅಂತಾರೆ ಬಾಬಾ. ಎಲ್ಲರೂ ಪುರುಷಾರ್ಥ ಮಾಡ್ತಿದ್ದಾರೆ. कर्मातीत अवस्था तो हुई नहीं है, कुछ न कुछ कर्मेंद्रियों से हो जाता है. कर्मातीत ಅವಸ್ಥೆ ಅಂತೂ ಆಗಿಲ್ಲ, ಏನಾದರೂ ಕರ್ಮೇಂದ್ರಿಯಗಳಿಂದ ನಡೀತಿರ್ತದೆ. कर्मातीत अवस्था तक पहुँचने में बीच में विघ्न जरूर पड़े. कर्मातीत ಅವಸ್ಥೆಯವರೆಗೆ ತಲುಪಲಿಕ್ಕೆ ಮಧ್ಯದಲ್ಲಿ ವಿಘ್ನ ಅವಶ್ಯವಾಗಿ ಬರ್ತದೆ. बाप ने समझाया है, पुरुषार्थ करते करते अंत में जाकर कर्मातीत अवस्था होती है. फिर तो इस शरीर को रहना नहीं है, इसलिए टाइम लगता है. ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ, ಪುರುಷಾರ್ಥ ಮಾಡಿ ಮಾಡಿ ಕೊನೆಯಲ್ಲಿ ಕರ್ಮಾತೀತ ಅವಸ್ಥೆ ಆಗ್ತದೆ. ಈ ಶರೀರ ಅವಾಗ ಉಳ್ಕೊಳ್ಳೋದು ಇಲ್ಲ, ಆದರೆ ಇಲ್ಲಿ ಸಮಯ ಹಿಡಿತದೆ. ವಿಘ್ನ ಕುಚ್ ನ ಕುಚ್ ಪಡ್ತೆ ಹೇ, ಕಹ ಮಾಯಾ ಹರಾ ಬಿ ದೇತಿ ಹೇ.
ಯಾವುದಾದ್ರೂ ರೂಪದಲ್ಲಿ ವಿಘ್ನ ಬರ್ತದೆ, ಮಾಯೆ ಸೋಲಿಸ್ಬಿಡ್ತದೆ. ಬಾಕ್ಸಿಂಗ್ है ना, चाहते बाबा की याद में रहे परंतु रह नहीं सकते. ಬಾಕ್ಸಿಂಗ್ ಇದೆ ಇಲ್ಲಿ. ಬಯಸ್ತಾರೆ ಬಾಬಾ ನೆನಪಲ್ಲಿ ಇರಬೇಕು ಅಂತ, ಆದರೆ ಇರ್ಲಿಕ್ಕೆ ಬಿಡಲ್ಲ ಮಾಯೆ. थोड़ा बहुत टाइम जो पड़ा हुआ है धीरे धीरे वह अवस्था धारण करनी है. ಸ್ವಲ್ಪ ಬಹಳ ಅಂತಾರೆ ಬಾಬಾ, ಸಮಯ ಉಳ್ಕೊಂಡಿದೆ, ಸಾವಕಾಶಾಗಿ ಆ ಅವಸ್ಥೆ ಧಾರಣೆ ಮಾಡಿಕೊಳ್ಬೇಕು. कोई जन्मते ही राजा तो नहीं होता है, छोटा बच्चा धीरे धीरे बड़ा होगा ना, इसमें टाइम लगता है. ಯಾರು ಹುಟ್ಟಿದ ಕೂಡಲೇ ರಾಜರಾಗಲ್ಲ ಅಂತಾರೆ ಬಾಬಾ. ಸಣ್ಣ ಮಗು ಸಾವಕಾಶಾಗಿ ಬೆಳೆದು ದೊಡ್ಡದಾಗ್ತದೆ, ಅಲ್ಲಿ ಸಮಯ ಹಿಡಿತದೆ. अब तो बाकी थोड़ा समय रहा है, सारा मदार पुरुषार्थ के ऊपर है. ಈಗಂತೂ ಇನ್ನು ಸ್ವಲ್ಪ ಸಮಯ ಉಳ್ಕೊಂಡಿದೆ, ಎಲ್ಲದಕ್ಕೂ ಆಧಾರ ಪುರುಷಾರ್ಥ. ಅಟೆನ್ಷನ್ ದೇನಾ है, हम कैसे भी करके बाप से वर्षा लेंगे जरूर. ಬಾಬಾ ಹೇಳ್ತಾರೆ ಗಮನ ಕೊಡಬೇಕು, ನಾವು ಹೇಗಾದರೂ ಮಾಡಿ ತಂದೆಯಿಂದ ಆಸ್ತಿ ಅವಶ್ಯವಾಗಿ ತಗೊಳ್ತೇವೆ. ಮಾಯಾ ಕಾ ಸಾಮ್ನಾ ಜರೂರ್ ಕರೆಂಗೆ, ಇಸ್ಮೇ ಪ್ರತಿಜ್ಞಾ ಕರ್ತೆ हैं. ಮಾಯೆ ಅವಶ್ಯವಾಗಿ ನಮ್ಮನ್ನು ಎದುರಿಸ್ತದೆ. ಬಾಬಾ ಹೇಳ್ತಾರೆ ಯಾಕಂದ್ರೆ ಪ್ರತಿಜ್ಞೆನೂ ಮಾಡಿರ್ತೀವಲ್ವ. ಮಾಯಾ ಭಿ ಕಮ್ ನೈ ಹೈ, ಹಲ್ಕೆ ಸೆ ಹಲ್ಕೆ ರೂಪ ಮೇ ಭಿ ಆತಿ ಹೈ. ಮಾಯೇನೂ ಕಡಿಮೆ ಇಲ್ಲ ಅಂತಾರೆ ಬಾಬಾ, ಭಾಳ ಸಾಧಾರಣ ರೂಪದಲ್ಲಿನೂ ಕೂಡ ಬರ್ತದೆ. रुस्तुम के सामने अच्छा जोर मारती है, यह बातें कोई ಶಾಸ್ತ್ರೋ ಮೇ रहेगी. ಬಾಬಾ ಹೇಳ್ತಾರೆ ಅವನು ಫೈಲ್ವಾನ್ ಇದ್ದರೆ ಜೋರಾಗಿ ಬರ್ತದೆ ಅವರ ಎದುರುಗಡೆ. ಈ ಮಾತು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಬಾಪ್ कहते कि तुम बच्चों को अभी समझाता हूँ, ಬಾಪ್ ದ್ವಾರ तुम सद्गति को पा लेते हो. ಬಾಬಾ ಹೇಳ್ತಾರೆ ನಾನು ನೀವು ಮಕ್ಕಳಿಗೀಗ ತಿಳಿಸ್ಕೊಡ್ತೇನೆ, ತಂದೆಯ ಮೂಲಕ ನೀವು ಸದ್ಗತಿಯನ್ನು ಪಡ್ಕೊಳ್ತೀರಾ. फिर इस ज्ञान की दरकार ही नहीं रहती, ज्ञान से सद्गति हो जाती. ಮುಂದೆ ಈ ಜ್ಞಾನದ ಅವಶ್ಯಕತೆ ಇರೋದಿಲ್ಲ, ಜ್ಞಾನದಿಂದ ಸದ್ಗತಿ ಆಗ್ತದೆ. ಸದ್ಗತಿ ಕहा जाते सत्युग, सद्गति ಅಂದರೆ सत्युग ಹೇಳಲಾಗ್ತದೆ. तो मीठे मीठे बच्चों को लक्ष्य मिला है, यह भी समझते ड्रामा अनुसार जाड़ बढ़ने में टाइम तो लगता ही है. ನೀವು ಮಧುರಾತಿ ಮಧುರ ಮಕ್ಕಳಿಗೆ ಲಕ್ಷ್ಯ ಸಿಕ್ಕಿದೆ, ಇದನ್ನು ಕೂಡ ತಿಳ್ಕೊಂಡಿದ್ದೀರ. ನಾಟಕದ ಅನುಸಾರ ವೃಕ್ಷ ವೃದ್ಧಿಯಾಗಲಿಕ್ಕೆ ಸಮಯ ಹಿಡಿತದೆ. ವಿಘ್ನ तो बहुत पड़ते हैं, चेंज होना पड़ता है. ವಿಘ್ನ ಅಂತೂ ಭಾಳ ಬರ್ತದೆ, ಚೇಂಜ್ ಆಗಬೇಕಾಗ್ತದೆ. ಕೌಡಿ ಸೆ ಹಿರೆ ಜೈಸಾ ಬನ್ನ ಪಡ್ತಾ ಹೇ, ರಾತ್ ದಿನ ಕಾ ಫರ್ಕ್ ಹೇ. ಬಾಬಾ ಹೇಳ್ತಾರೆ ಕೌಡಿಯಿಂದ ವಜ್ರ ಸಮಾನ ಆಗಬೇಕಲ್ವ, ಹಗಲು ರಾತ್ರಿ ವ್ಯತ್ಯಾಸ ಇದೆ. ದೇವತಾओं के मंदिर अभी तक भी बनाते रहते, देवताओं के मंदिर अभी तक भी बनाते रहते. तुम ब्राह्मण अभी मंदिर नहीं बनाएंगे क्योंकि वह है ಭಕ್ತಿ ಮಾರ್ಗ. ಶಿವಬಾಬಾ ಹೇಳ್ತಾರೆ ದೇವತೆಗಳ ಗುಡಿಗಳನ್ನು ಈಗಿನವರೆಗೂ ಕಟ್ಟಿಸ್ತಾನೇ ಇರ್ತಾರೆ, ಆದರೆ ನೀವು ಗುಡಿಗಳನ್ನು ಕಟ್ಟಿಸಲ್ಲ, ಯಾಕಂದ್ರೆ ಅದು ಭಕ್ತಿ ಮಾರ್ಗ. दुनिया को ये पता ही नहीं कि अब भक्ति मार्ग खत्म हो, ज्ञान मार्ग जिंदाबाद होना. ಜಗತ್ತಿನವರಿಗೆ ಇದು ಗೊತ್ತೇ ಇಲ್ಲ, ಈಗ ಭಕ್ತಿ ಮಾರ್ಗ ಸಮಾಪ್ತಿಯಾಗಿ ಜ್ಞಾನ ಮಾರ್ಗ ಜಿಂದಾಬಾದ್ ಆಗಲಿದೆ ಅಂತ. यह सिर्फ तुम बच्चों को मालूम है, ಮನುಷ್ಯ तो समझते कलयुग अभी बच्चा है. ನೀವು ಕೇವಲ ಈಗ ಮಕ್ಕಳು ತಿಳ್ಕೊಂಡಿದ್ದೀರ, ಮನುಷ್ಯರೇನು ತಿಳ್ಕೊಂಡಿದ್ದಾರೆ ಅಂದ್ರೆ ಕಲಿಯುಗ ಇನ್ನೂ ಮಗುವಾಗಿದೆ ಅಂತ ಹೇಳ್ತಾರೆ ಅವರು. ಕಲಿಯುಗ ಮುದಿಯಾಗಿದೆ ಅಂತ ನಾವು ಹೇಳ್ತೇವೆ, ಅವ್ರು ಕಲಿಯುಗ ಮಗುವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಕಲಿಯುಗೆ ಪ್ರಥಮ ಪಾದೆ ಅಂತ ಹೇಳ್ತಾರೆ. ಅವರು ಇನ್ನೂ ಕಲಿಯುಗ ಪ್ರಥಮ ಹೆಜ್ಜೆಯನ್ನು, ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಬಟ್ ನಾವೇನು ಹೇಳ್ತೇವೆ, ಕಲಿಯುಗ ಮುದಿಯಾಗಿದೆ, ವಯಸ್ಸಾಗಿದೆ ಕಲಿಯುಗಕ್ಕೆ ಅಂತ. उनका सारा मदार है शास्त्रों पर. तुम बच्चों को तो बाप बैठ सभी वेदों शास्त्रों का राज समझाते. ಬಾಬಾ ಹೇಳ್ತಾರೆ ಅವ್ರದ್ದು ಏನಿದ್ರೂ ಶಾಸ್ತ್ರದ ಮೇಲೆ ಆಧಾರ. ನೀವು ಮಕ್ಕಳಿಗೆ ಬಾಬಾ ಕುತ್ಕೊಂಡು ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಡ್ತಾರೆ. ಬಾಪ್ कहते अभी तक तुम जो पढ़े हो सब भूल जाओ, उनसे कोई की सद्गति होती नहीं. ಬಾಬಾ ಹೇಳ್ತಾರೆ ಈಗಿನವರೆಗೆ ನೀವೇನೆಲ್ಲ ಓದಿದ್ದೀರಲ್ವ ಅದೆಲ್ಲವನ್ನು ಮರ್ತು ಬಿಡಿ, ಅದರಿಂದ ಯಾರ್ದು ಸದ್ಗತಿ ಆಗೋದಿಲ್ಲ. ಬಲ್ ಕರ್ಕೆ ಅಲ್ಪಕಾಲ का सुख मिलता आया है, सदा सुखी सुख मिले ऐसे हो नहीं सकता. ಭಾಳ ಮಾಡಿ ಬಾಬಾ ಹೇಳ್ತಾರೆ ಅಲ್ಪ ಕಾಲದ ಸುಖ ಸಿಗ್ತಾ ಬಂತು, ಆದರೆ ಸದಾ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಹ ಕ್ಷಣ ಭಂಗೂರ್ ಸುಖ, ಮನುಷ್ಯ ದುಃಖ ಮೇ रहते हैं. ಬಾಬಾ ಹೇಳ್ತಾರೆ ಇದು ಕ್ಷಣಿಕವಾದ ಸುಖ, ಮನುಷ್ಯರು ದುಃಖದಲ್ಲಿ ಇರ್ತಾರೆ. ಮನುಷ್ಯ ಯಹ नहीं जानते कि सतयुग में दुख का नाम निशान नहीं होता. ಮನುಷ್ಯರು ಇದನ್ನು ತಿಳ್ಕೊಂಡಿಲ್ಲ, ಸತ್ಯುಗದಲ್ಲಿ ದುಃಖದ ನಾಮ ನಿಶಾನ್ ಕೂಡ ಇರೋದಿಲ್ಲ. उन्होंने वहाँ के लिए भी ऐसी बातें बता दी है. वहाँ ಕೃಷ್ಣಪುರಿ ಮೇ ಕಂಸತಾ ಯತಾ ವತಾ. ಬಾಬಾ ಹೇಳ್ತಾರೆ ಅಲ್ಲಿಗೋಸ್ಕರ ಎಂಥೆಂಥ ಮಾತುಗಳನ್ನು ಬರೆದ್ರು ಅಂದರೆ, ಕೃಷ್ಣಪುರಿಯಲ್ಲಿ ಕಂಸ ಇದ್ದ, ಜರಾಸಂಧಿ ಇದ್ದ, ಹಿರಣ್ಯಕಶಿಪು ಇದ್ದ, ಹಂಗಾಯಿತು ಹಿಂಗಾಯಿತು ಅಂತ. ಶ್ರೀಕೃಷ್ಣನೇ ಜೈಲ್ ಮೇ ಜನ್ಮ ಲಿಯಾ, ಬಹುತ್ ಬಾತೆ ಲಿಖ ದಿ ಹೈ. ಕೃಷ್ಣ ಜೈಲಿನಲ್ಲಿ ಜನ್ಮ ತಗೊಂಡ, ಏನೆಲ್ಲ ಮಾತುಗಳನ್ನು ಬರೆದ್ರು.
अब श्री कृष्ण स्वर्ग का पहला नंबर प्रिंस, उसने क्या पाप किया? ಬಾಬಾ ಹೇಳ್ತಾರೆ, ಶ್ರೀಕೃಷ್ಣ ಸ್ವರ್ಗದ ಮೊದಲನೇ ನಂಬರಿನ ರಾಜ್ಕುಮಾರ್, ಅವನೇನು ಪಾಪ ಮಾಡಿದ್ದ ಅಂತ ಜೈಲಿನಲ್ಲಿ ಹುಟ್ಟದ ಅಂತಾರೆ. ಯಹಿ ದಂತ ಕಥಾएं सो भी तुम अभी समझते हो कि जबकि बाप ने सच बताया है. ಅವೆಲ್ಲ ದಂತಕಥೆಗಳು ಅಂತಾರೆ ಬಾಬಾ. ಅದು ಕೂಡ ಈಗ ನೀವು ತಿಳ್ಕೊಂಡಿದ್ದೀರಾ, ಬಾಬಾ ನಮಗೆ ಸತ್ಯ ಹೇಳಿದ್ದಾರೆ. बापी आकर सचखंड स्थापन करते हैं. सचखंड में कितना सुख था, झूठ खंड में कितना दुख है. ಬಾಬನೇ ಬಂದು ಸತ್ಯಖಂಡ ಸ್ಥಾಪನೆ ಮಾಡ್ತಾರೆ. ಸತ್ಯಖಂಡದಲ್ಲಿ ನೋಡಿ ಎಷ್ಟು ಸುಖ ಇತ್ತು, ಈ ಸುಳ್ಳು ಖಂಡದಲ್ಲಿ ಎಷ್ಟು ದುಃಖ ಇದೆ. ಯಸ ಭೂಲ್ ಗಯೆ ತುಮ್ ಜಾನ್ತಿ ಹಮ್ ಶ್ರೀಮತ್ ಪರ್ ಸಚ್ಖಂಡ ಸ್ಥಾಪನ್ ಕರ್ಕೆ ಉಸ್ಕೆ ಮಾಲೀಕ್ ಬನೆಂಗೆ. ನೀವು ತಿಳ್ಕೊಂಡಿದ್ದೀರಾ, ನಾವು ಶ್ರೀಮತದಂತೆ ಸತ್ಯಖಂಡ ಸ್ಥಾಪನೆ ಮಾಡಿ ಅದರ ಮಾಲೀಕರಾಗ್ತೇವೆ. ಬಾಪ್ ಸಮझाते ऐसे ऐसे ಶ್ರೀಮತ್ ಪರ್ ಚಲನೆ ಸೆ ತುಮ್ ऊंच ಪದ ಪಾ ಸಕೆಂಗೆ. ಬಾಬನು ಕೂಡ ತಿಳಿಸ್ಕೊಡ್ತಾರೆ, ಈ ರೀತಿ ಶ್ರೀಮತದಂತೆ ನಡೆಯೋದ್ರಿಂದ ನೀವು ಶ್ರೇಷ್ಠ ಪದವಿ ಪಡ್ಕೊಳ್ತೀರಾ. ಬಚ್ಚೆ ಜಾನ್ತೆ ಹೇ ಹಮ್ಕೋ ಯೆ ಪಢಾಯಿ ಪಡ್ಕರ್ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಬನ್ನ. ಮಕ್ಕಳು ಕೂಡ ತಿಳ್ಕೊಂಡಿದ್ದೇವೆ, ನಾವು ಈ ಶಿಕ್ಷಣವನ್ನು ಓದಿ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಬೇಕು. ದಿಲ್ ಬಿ ಸಬ್ಕಿ ಹೋತಿ ಹೇ ಉಂಚ ಪದ ಪಾನಿಕ್. ಎಲ್ರಿಗೂ ಮನಸ್ಸಾಗ್ತದಲ್ವ ನಾವು ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು ಅಂತ. ಸಬ್ಕಾ ಪುರುಷಾರ್ಥ ಚಲ್ತಾ ಹೇ. ಅಚ್ಚೆ ಪಕ್ಕೆ ಭಕ್ತ ಜೋ ಹೋತೆ ಹೇ ವ ಚಿತ್ರ ಸಾತ್ ಮೇ ರಕ್ತೆ ತೋ ಗಡಿ ಗಡಿ ಉನ್ಕಿ ಯಾದ್ रहेगी. ಬಾಬಾ ಹೇಳ್ತಾರೆ, ಎಲ್ಲರದ್ದು ಪುರುಷಾರ್ಥ ನಡೀತದೆ. ಒಳ್ಳೆ ಪಕ್ಕಾ ಭಕ್ತರು ಇರ್ತಾರೆ ನೋಡಿ, ಜೊತೆಯಲ್ಲಿ ಒಂದು ಫೋಟೋ ಇಟ್ಕೊಂಡಿರ್ತಾರೆ ಅವರು. ಕ್ಷಣ ಕ್ಷಣಕ್ಕೂ ಅವ್ರ ನೆನಪಿರ್ತದೆ, ಅವ್ರು ಯಾರನ್ನ ಪೂಜೆ ಮಾಡ್ತಾರಲ್ಲ ಅವ್ರ ನೆನಪಿರ್ತದೆ. ಬಾಬಾ ಬಿ ಕಹತೆ ತ್ರಿಮೂರ್ತಿ ಕಾ ಚಿತ್ರ ಸಾತ್ ಮೇ ರಖೋ ದೋ. ಬಾಬಾ ಬಿ ಕಹತೆ ಹೇ ತ್ರಿಮೂರ್ತಿ ಕಾ ಚಿತ್ರ ಸಾತ್ ಮೇ ರಖ ದೋ ತೋ ಗಡಿ ಗಡಿ ಯಾದ ಆಗ. ಅದಕ್ಕೆ ಬಾಬಾ ನಾವು ಮಕ್ಕಳಿಗೆ ಹಾಗೆ ಭಕ್ತರು ಅವರು ಒಂದು ಫೋಟೋ ಇಟ್ಕೊಂಡಿರ್ತಾರಲ್ವ, ಅವರಿಗೆ ಕ್ಷಣ ಕ್ಷಣಕ್ಕೂ ನೆನಪು ಬರ್ತದೆ. ಹಾಗೆಯೇ ನೀವು ಕೂಡ ತ್ರಿಮೂರ್ತಿ ಚಿತ್ರವನ್ನು ಇಟ್ಕೊಳ್ಳಿ ಜೊತೆಯಲ್ಲಿ, ಕ್ಷಣ ಕ್ಷಣಕ್ಕೂ ನೆನಪು ಬರ್ತದೆ. ಬಾಪ್ ಕೋ ಯಾದ್ ಕರ್ನೆ ಸೆ ಹಮ್ ಸೂರ್ಯವಂಶಿ ಘರಾನೆ ಮೇ ಆ ಜಾಯೆಂಗೆ. ಬಾಬಾ ನೆನಪು ಮಾಡೋದ್ರಿಂದ ನಾವು ಸೂರ್ಯವಂಶಿ ಮನೆತನದಲ್ಲಿ ಬರ್ತೇವೆ. ಕಮರೆ ಮೇ ತ್ರಿಮೂರ್ತಿ ಕ ಚಿತ್ರ ಲಗಾ ಹುವಾ ಹೋಗಾ ತೋ ಗಡಿ ಗಡಿ ನಜರ್ ಸಾಮನೆ ಪಡೆ. ನಾವಿರುವ ರೂಮ್ನಲ್ಲಿ ತ್ರಿಮೂರ್ತಿ ಚಿತ್ರವನ್ನು ಇಟ್ಕೊಂಡಿದ್ರೆ ಕ್ಷಣ ಕ್ಷಣಕ್ಕೂ ನಮ್ಮ ದೃಷ್ಟಿ ಹೋಗ್ತದೆ ಅಲ್ಲಿ. ಬಾಬಾ ದ್ವಾರ ಹಮ್ ಸೂರ್ಯವಂಶಿ ಘರಾನೆ ಮೇ ಜಾಯೆಂಗೆ. ಬಾಬನ ಮೂಲಕ ನಾವು ಈ ಸೂರ್ಯವಂಶಿ ಮನೆತನದಲ್ಲಿ ಹೋಗ್ತೇವೆ. ಸವೇರೆ ಉಡ್ತೇ ಈ ನಜರ್ ಉಸ್ ಪರ್ ಜಾಯ್. ಬೆಳಗ್ಗೆ ಎದ್ದ ತಕ್ಷಣ ದೃಷ್ಟಿ ಆ ಚಿತ್ರದ ಕಡೆ ಹೋಗ್ತದೆ. ಯಬಿ ಏಕ್ ಪುರುಷಾರ್ಥ ಹೇ. ಬಾಬಾ ರಾಯ್ ದೇತೆ ಅಚ್ಚೆ ಅಚ್ಚೆ ಭಗತ್ ಬಹುತ್ ಪುರುಷಾರ್ಥ ಕರ್ತೆ. ಶಿವಬಾಬಾ ಹೇಳ್ತಾರೆ, ಇದು ಕೂಡ ಒಂದು ಪುರುಷಾರ್ಥನೇ. ಹೇಗೆ ಬಾಬಾ ಸಲಹೆ ಕೊಡ್ತಾರೆ ನೋಡಿ, ಒಳ್ಳೊಳ್ಳೆ ಭಕ್ತರು ಕೂಡ ಭಾಳ ಪುರುಷಾರ್ಥ ಮಾಡ್ತಾರೆ. ಆಂಕ್ ಕೋಲ್ನೆ ಸೇ ಭಿ ಕೃಷ್ಣ ಯಾದ್ ಆ ಜಾಯ್ ಇಸ್ಲಿ ಚಿತ್ರ ಸಾಮನೆ ರಖದೆ. ನೋಡಿ, ಅವ್ರು ಕಣ್ಣು ತೆಗೆದ ತಕ್ಷಣ ನೆನ್ಪು ಬಂದುಬಿಡ್ಬೇಕು ಕೃಷ್ಣಂದು ಅಂತ. ಅದಕ್ಕೆ ಕೃಷ್ಣನ ಚಿತ್ರ ಎದುರುಗಡೆ ಇಟ್ಕೊಂಡಿರ್ತಾರೆ ಅವರು. तुम्हारे लिए तो और ही सहज है, अगर सहज याद नहीं आती माया हैरान करती है तो ಚಿತ್ರ ಮದದ್ ಕರೆ. ನಿಮ್ಗಿನ್ನೂ ಸಹಜ ಇದೆ ಅಂತಾರೆ ಬಾಬಾ. ಆದರೆ ಸಹಜವಾಗಿ ನಿಮಗೆ ನೆನ್ಪು ಬರೆದಿದ್ರೆ, ಮಾಯ ತೊಂದರೆ ಕೊಡ್ತಿದ್ರೆ ಚಿತ್ರ ನಿಮಗೆ ಸಹಾಯ ಮಾಡ್ತದೆ. ಶಿವಬಾಬಾ ಹಮ್ಕೋ ಬ್ರಹ್ಮ ದ್ವಾರ ವಿಷ್ಣುಪುರಿ ಕಾ ಮಾಲೀಕ್ ಬನಾತೆ. ಶಿವಬಾಬಾ ನಮ್ಮನ್ನು ಬ್ರಹ್ಮನ ಮೂಲಕ ವಿಷ್ಣುಪುರಿಯ ಮಾಲೀಕರನ್ನಾಗಿ ಮಾಡ್ತಾರೆ. ಹಮ್ ಬಾಬಾ ಸೆ ವಿಶ್ವ ಕಾ ಮಾಲೀಕ್ ಬನ್ ರಹೆ ಹೈ. ಇಸ್ ಸಿಮರನ್ ಮೇ ರಹನೆ ಸೆ ಭಿ ಮದದ್ ಬಹುತ್ ಮಿಲೇಗಿ. ನಾವು ಬಾಬನಿಂದ ವಿಶ್ವದ ಮಾಲೀಕರಾಗ್ತಿದ್ದೇವೆ. ಈ ಸ್ಮರಣೆಯಲ್ಲಿರೋದ್ರಿಂದಲೂ ಕೂಡ ಭಾಳ ಸಹಾಯ ಆಗ್ತದೆ. जो बच्चे समझते याद घड़ी घड़ी भूल जाती है तो बाबा राय देते चित्र सामने रख दो तो बाप भी और वर्षा भी याद आए. ಯಾವ ಮಕ್ಕಳು ತಿಳ್ಕೊಳ್ತಾರೆ ಬಾಬನ ನೆನಪನ್ನು ಕ್ಷಣ ಕ್ಷಣಕ್ಕೂ ಮರಿತೀವಿ ಅನ್ನುವಂಥವ್ರಿಗೆ ಬಾಬಾ ಸಲಹೆ ಕೊಡ್ತಾರೆ. ಚಿತ್ರ ಎದುರುಗಡೆ ಇಟ್ಕೊಂಬಿಡಿ, ತಂದೆಯೂ ಕೂಡ ಮತ್ತು ಆಸ್ತಿನೂ ನೆನಪು ಬರ್ತದೆ. ಪರಂತು ಬ್ರಹ್ಮ ಕೋ ಯಾದ್ ನೈ ಕರ್ನಾ ಹೇ, ಸಗಾಯಿ ಕರ್ತೆ ತೋ ದಲಾಲ್ ತೊಡೆ ಯಾದ್ ಆತೆ. ಆದರೆ ಬ್ರಹ್ಮನ ನೆನಪು ಮಾಡಿಕೊಡ್ದು. ಮದುವೆ ಮಾಡುವಾಗ ಬಾಬಾ ಹೇಳ್ತಾರೆ, ದಲಾಲನ್ನು ನೆನಪು ಮಾಡ್ತಾರೆ. तुम बाबा को अच्छी रीति याद करो तो बाबा भी तुमको याद करेगा. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನೀವು ಬಾಬನನ್ನು ಚೆನ್ನಾಗಿ ನೆನಪು ಮಾಡಿದರೆ ಬಾಬನೂ ಕೂಡ ನಿಮ್ಮನ್ನು ನೆನಪು ಮಾಡ್ತಾರೆ. ಯಾದ್ ಸೇ ಯಾದ್ ಮಿಲ್ತಿ ಹೇ. ನೀವು ಯಾರನ್ನು ನೆನಪು ಮಾಡ್ತೀರೋ ಅವರಿಂದ ನೆನಪು ಸಿಗ್ತದೆ. ನೀವು ಬಾಬನ ನೆನಪು ಮಾಡಿದರೆ ಬಾಬನೂ ಕೂಡ ನಮ್ಮನ್ನು ನೆನಪು ಮಾಡ್ತಾರೆ. ಅಭಿ ಮಾಶುಕ್ಕೆ ಅಕ್ಯುಪೇಷನ್ ಕಾ ತುಮಕೋ ಪತಾ ಹೈ. ಶಿವಕ್ಕೆ ಕಿತ್ತನೆ ಡೇರ್ ಭಗತ್ ಹೈ. ಈಗ ಪ್ರಿಯತಮನ ಕರ್ತವ್ಯವನ್ನು ನೀವು ತಿಳ್ಕೊಂಡಿದ್ದೀರಾ. ಶಿವನಿಗೆ ಎಷ್ಟು ಜನ ಭಕ್ತರು शिव शिव कहते रहते हैं, परंतु वह रॉन्ग है. शिव काशी शिवनाथ फिर गंगा, परंतु वह रॉन्ग है. शिव काशी विश्वनाथ फिर गंगा कह देते हैं. पानी के किनारे जाकर बैठते हैं. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ ನೋಡಿ, ಶಿವನ ಭಕ್ತರು ಭಾಳ ಇದ್ದಾರೆ, ಶಿವ ಶಿವ ಅಂತ ಹೇಳ್ತಾ ಇರ್ತಾರೆ. ಆದರೆ ಇದು ರಾಂಗ್. ಶಿವ ಕಾಶಿ ವಿಶ್ವನಾಥ್ ಗಂಗಾ ಅಂತ ಹೇಳಿ
ಅಲ್ಲಿ ಗಂಗಾ ನದಿ ದಡಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ये समझते नहीं कि ज्ञान का सागर बाप, ಇದನ್ನು ತಿಳ್ಕೊಂಡಿಲ್ಲ ಅವರು, ಜ್ಞಾನದ ಸಾಗರ ತಂದೆ ಅಂತ. बनारस में बहुत ಫಾರಿನರ್ಸ್ ಆದಿ ಜಾತೆ हैं देख. ಕಾಶಿಗೆ ಭಾಳ ಜನ ಫಾರಿನರ್ಸ್ ಹೋಗ್ತಾರೆ ನೋಡ್ಲಿಕ್ಕೆ. ಬಡೆ ಬಡೆ ಘಾಟ್ ಹೇ, ಫಿರ್ ಭಿ ಸಭಿ ಕೆ ಬಾಪ್ ಕಾ ಮಂದಿರ್ ತೋ ಖಿಂಚ್ತಾ ಹೇ. ದೊಡ್ಡ ದೊಡ್ಡ ಘಾಟ್ ಇದಾವಲ್ಲಿ ಅಂತಾರೆ ಬಾಬಾ. ಆದರೂ ಕೂಡ ಎಲ್ರಿಗೂ ತಂದೆಯ ಮಂದಿರ ಆಕರ್ಷಣೆ ಮಾಡ್ತದೆ. ಸಬ್ ಉನ್ಕೆ ಪಾಸ್ ಜಾತೆ, ಮಂದಿರ್ ತೋ ಕಿಸ್ಕೆ ಪಾಸ್ ಜಾಯೇಗಾ ನಹೀ. ಎಲ್ಲರೂ ಅಲ್ಲಿಗೆ ಹೋಗ್ತಾರೆ, ಆ ಮಂದಿರಕ್ಕೆ ಹೋಗ್ತಿರೋ ಹೊರತು ಮಂದಿರ ಇವ್ರ ಹತ್ರ ಬರಲ್ಲ. ಮಂದಿರಕ್ಕೆ ದೇವತಾಯಿ ಖೀಂಚ್ತೆ ಹೇ, ಶಿವಬಾಬಾ ಭಿ ಖೀಂಚ್ತೆ. ಗುಡಿಯಲ್ಲಿರುವ ದೇವತೆಗಳು ಆಕರ್ಷಣೆ ಮಾಡ್ತವೆ ಅನ್ನೋದಕ್ಕೆ ಆ ಗುಡಿಗೆ ಹೋಗ್ತಾರೆ. ಹಾಗೆ ಶಿವಬಾಬನ ಗುಡಿ ಈಗ ಕಾಶಿ ಅಂದರೆ ಎಲ್ರಿಗೂ ಇಷ್ಟ, ಪ್ರಸಿದ್ಧವಾದದ್ದು. ಅದಕ್ಕೆ ಶಿವನ ಗುಡಿ ಆಗಿರೋ ಕಾರಣ ಅದು ಎಳೀತದೆ. ನಂಬರ್ 1 ಹೇ ಶಿವಬಾಬಾ, ಫಿರ್ ಸೆಕೆಂಡ್ ನಂಬರ್ ಮೇ ಯಾ ಬ್ರಹ್ಮ ಸರಸ್ವತಿ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ. ನಂಬರ್ 1 ಅಂದರೆ ಶಿವಬಾಬಾ, ಸೆಕೆಂಡ್ ನಂಬರ್ನಲ್ಲಿ ಬ್ರಹ್ಮ, ಸರಸ್ವತಿ ನಂತರ ವಿಷ್ಣು, ವಿಷ್ಣುವಿನೇ ಬ್ರಹ್ಮ. ಬ್ರಾಹ್ಮಣ ಸೋ ವಿಷ್ಣುಪುರಿಕೆ ದೇವತಾಯಿ, ವಿಷ್ಣುಪುರಿಕೆ ದೇವತಾಯಿ ಸೋ ಬ್ರಾಹ್ಮಣ. ಬ್ರಾಹ್ಮಣರು ಅಂದರೆ ವಿಷ್ಣುಪುರಿಯ ದೇವತೆಗಳು, ವಿಷ್ಣುಪುರಿಯ ದೇವತೆಗಳು ಅಂದರೆ ಬ್ರಾಹ್ಮಣರು. ಅಬ್ ತುಮಾರಾ ದಂಧಾ ಯಹ ರಹಾ, ಹಮ್ ಸೋ ದೇವತಾ ಬನ್ ರಹೆ ಹೇ ತೋ ಔರೋಂಕೋ ಭಿ ರಾಸ್ತಾ ಬತಾನ. ಈಗ ಇದು ನಮ್ಮ ಉದ್ಯೋಗ ಆಯಿತು, ನಾವು ದೇವತೆಗಳಾಗ್ತಿದ್ದೇವೆ ಅಂದಾಗ ಬೇರೆಯವ್ರಿಗೂ ದಾರಿ ತೋರಿಸ್ಬೇಕು. ಅವ್ರು ಸಾಬ್ ಹೈ ಜಂಗಲ್ ಮೇ ಲೇ ಜಾನೆ ವಾಲೆ, ತುಮ್ ಜಂಗಲ್ ಸೆ ನಿಕಾಲ್ ಬಗೀಚೆ ಮೇ ಲೇ ಜಾತೆ. ಉಳಿದವರೆಲ್ಲ ಕಾಡಿಗೆ ಕರ್ಕೊಂಡು ಹೋಗೋರು, ನೀವು ಕಾಡಿನಿಂದ ಬಿಡಿಸಿ ತೋಟಕ್ಕೆ ಕರ್ಕೊಂಡು ಹೋಗ್ತೀರಾ. ಶಿವಬಾಬಾ ಆಕರ್ ಕಾಂಟೋಂಕೋ ಫೂಲ್ ಬನಾತೆ, ಶಿವಬಾಬಾ ಬಂದು ಏನು ಮಾಡ್ತಾರೆ, ಮುಳ್ಳನ್ನು ಹೂ ಮಾಡ್ತಾರೆ. ತುಂಬಿ ಯಾ ದಂಧಾ ಕರ್ತೆ ಹೋ, ಇನ್ ಬಾತೋಂಕೋ ತುಮ್ ಹಿ ಜಾನ್ತೆ ಹೋ. ನೀವು ಕೂಡ ಈ ಉದ್ಯೋಗ ಮಾಡ್ತೀರಾ, ನೀವು ಈ ಮಾತುಗಳನ್ನು ತಿಳ್ಕೊಂಡಿದ್ದೀರಾ. ಕೊಯ್ ರಾಜಾ ರಾಣಿ ತೋ ಹೈ ನಹಿ ಜಿನ್ಕೋ ತುಮ್ ಸಮಜಾओ. ಬಾಬಾ ಹೇಳ್ತಾರೆ, ಇವತ್ತು ಯಾವುದೇ ರಾಜಾರಾಣಿ ಅನ್ನುವಂಥವ್ರಿಲ್ಲ, ಹೋಗಿ ನಾವು ತಿಳಿಸ್ಕೊಡೋಣ ಅಂದರೆ. ಗಾಯ ಹುआ है ಪಾಂಡವೋं को 3 पैर पृथ्वी के नहीं मिलते थे. ಬಾಬಾ ಹೇಳ್ತಾರೆ, ಒಂದು ಗಾಯನ ಮಾಡ್ತಾರೆ ನೋಡಿ, ಬ್ರಾಹ್ಮಣರಿಗೆ 3 ಹೆಜ್ಜೆ ಭೂಮಿನೂ ಸಿಗ್ತಾ ಇರಲಿಲ್ಲ. ಬಾಬಾ ಸಮರ್ಥ ತಾತೋ ಉನ್ಕೋ ವಿಶ್ವಕ್ಕೆ ಬಾದಶಾಹಿ ದೇದಿ. ತಂದೆ ಸಮರ್ಥ ಇರುವ ಕಾರಣ ಅವ್ರಿಗೆ ವಿಶ್ವದ ರಾಜ್ಯ ಭಾಗ್ಯ ಕೊಟ್ಟರು. ಅಭಿ ಭಿ ವಹಿ ಪಾಠ ಬಜೇಗಾನ ಬಾಪ್ ಹೇ ಗುಪ್ತ. ಈಗಲೂ ಅದೇ ಪಾತ್ರ ಅಭಿನಯಿಸ್ತಾರಲ್ವ, ತಂದೆ ಗುಪ್ತ. ಶ್ರೀಕೃಷ್ಣ को तो कोई विघ्न पड़ ना सके, अब बाप आए हैं, बाप से आकर वर्षा लेना है, इसके लिए मेहनत करनी है. ಬಾಬಾ ಹೇಳ್ತಾರೆ ನೋಡಿ, ಕೃಷ್ಣನಿಗೆ ಯಾವುದೇ ವಿಘ್ನ ಬರಲ್ಲ. ಬಾಬಾ ಬಂದಿದ್ರೆ ತಂದೆಯಿಂದ ಆಸ್ತಿ ಪಡ್ಕೊಳ್ಬೇಕು, ಅದಕ್ಕೋಸ್ಕರ ಪರಿಶ್ರಮ ನಡೀತದೆ. ದಿನ ಪ್ರತಿದಿನ ನೈ ನೈ ಪಾಯಿಂಟ್ಸ್ ನಿಕ್ಕಲ್ತಿ ಹೋಗುತ್ತೆ. ದಿನ ಪ್ರತಿದಿನ ಹೊಸ ಹೊಸ ಪಾಯಿಂಟ್ಸ್ ಬರ್ತಾ ಇರ್ತದೆ. ದೇಖ್ನೆ ಮೇ ಆತಾ ಹೇ, ಪ್ರದರ್ಶನ ಮೇ ಸಮಜಾನೆ ಸೆ ಅಚ್ಚಾ ಪ್ರಭಾವ ಪಡ್ತಾ ಹೇ. ನೋಡ್ಲಿಕ್ಕೆ ಬರ್ತಾರೆ ಅಥವಾ ನೋಡಲಿಕ್ಕೂ ಕಾಣ್ತದೆ, ಪ್ರದರ್ಶನೆಯಲ್ಲಿ ತಿಳಿಸ್ಕೊಳ್ಳೋದ್ರಿಂದ ಒಳ್ಳೆ ಪ್ರಭಾವ ಬೀರ್ತದೆ. ಬುದ್ಧಿ ಸೆ ಕಾಮ್ ಲಿಯಾ ಜಾತಾ ಹೇ ಕಿ प्रदर्शनी से अच्छा प्रभाव होता है या प्रोजेक्टर से. प्रदर्शनी में समझाने से चेहरा देखकर समझाया जा सकता है. ಶಿವಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಬುದ್ಧಿಯಿಂದ ಕೆಲಸ ತಗೊಳ್ಳಾಗ್ತದೆ, ಪ್ರದರ್ಶನೆಯಿಂದ ಒಳ್ಳೆ ಪ್ರಭಾವ ಬೀರ್ತದೋ ಅಥವಾ ಪ್ರೊಜೆಕ್ಟರ್ನಿಂದ ಅಂತ. ಈಗ ಪ್ರದರ್ಶನದಲ್ಲಿ ನಾವು ತಿಳಿಸ್ಕೊಡೋದ್ರಿಂದ ಮುಖ ನೋಡ್ಕೊಂಡು ತಿಳಿಸ್ಕೊಡ್ಬೋದು. ಸಮಸ್ತೆ ಹೋ ಗೀತಾ ಕಾ ಭಗವಾನ್ ಬಾಪ್ ಹೇ, ತೋ ಬಾಪ್ ಸೆ ಫಿರ್ ವರ್ಷಾ ಲೇನೆ ಕಾ ಪುರುಷಾರ್ಥ ಕರ್ನ ಹೇ. ತಿಳ್ಕೊಳ್ತಾರೆ ಗೀತೆಯ ಭಗವಂತ ತಂದೆ ಅಂತ. ತಂದೆಯಿಂದ ಮತ್ತೆ ಆಸ್ತಿ ಪಡ್ಕೊಳ್ಳೋ ಪುರುಷಾರ್ಥ ಮಾಡಬೇಕು. 7 ರೋಜ್ ದೇನಾ ಹೇ, ಲಿಖ ಕರ್ ದೋ, ನೈ ತೋ ಬಾಹರ್ ಜಾನೆ ಸೆ ಮಾಯಾ ಬುಲಾ ದೇ. 7 ದಿನ ಟೈಮ್ ಕೊಡಬೇಕು ನೀವು ಅಂತ, ಬರೆದು ಕೊಡಿ ಅಂತ ಹೇಳಬೇಕಂತ. ಇಲ್ಲಾಂದರೆ ಹೊರಗೆ ಹೋದ ತಕ್ಷಣ ಮಾಯ ಮರೆಸ್ಬಿಡ್ತದೆ. ತುಮಾರಿ ಬುದ್ಧಿ ಮೇ ಆ ಗಯಾ, ಹಮ್ನೆ 84 ಕಾ ಚಕ್ರ ಲಗಾಯಾ ಹೇ, ಅಭಿ ಜಾನಾ ಹೇ. ನಮ್ಮ ಬುದ್ಧಿಯಲ್ಲಿ ಬಂತು, ನಾವು 84 ಜನ್ಮಗಳ ಚಕ್ರ ಹಾಕಿದ್ವಿ, ಈಗ ವಾಪಸ್ ಹೋಗಬೇಕು. ತಮೋಪ್ರಧಾನ ಸೆ ಸತೋಪ್ರಧಾನ ಬನ್ನಾಯೆ, ತಮೋಪ್ರಧಾನದಿಂದ ಸತೋಪ್ರಧಾನ ಆಗಬೇಕು. ಯ ಚಿತ್ರ ತೋ ಸಾತ್ ಮೇ ಹೋನಿ ಚಾಯ್, ಬಡೆ ಅಚ್ಚೆ ಹೇ. ಈ ಚಿತ್ರಗಳೆಲ್ಲ ಜೊತೆಗಿರಬೇಕು, ಭಾಳ ಒಳ್ಳೆಯದಿದೆ ಅಂತಾರೆ ಬಾಬಾ. ಬಿರ್ಲಾ ಆದಿ ಬಿ ಯ ನೈ ಜಾನ್ತೆ ಕಿ ಲಕ್ಷ್ಮೀನಾರಾಯಣ ರಾಜ್ಯ ಭಾಗ್ಯ ಕಬ್ ಅವ್ರು ಕೈಸಲೆ. ಈ ಬಿರ್ಲಾನು ಕೂಡ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಈ ಲಕ್ಷ್ಮೀನಾರಾಯಣ ರಾಜ್ಯ ಭಾಗ್ಯ ಹೇಗೆ, ಯಾವಾಗ ತಗೊಂಡ್ರು, ತುಮ್ ಜಾನ್ತೆ ಹೋ, ತುಮಕೋ ಬಡಿ ಖುಷಿ ಹೋನಿ ಚಾಯ್. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರಾ ಅಂದಮೇಲೆ ನಿಮಗೆ ಭಾಳ ಖುಷಿ ಆಗಬೇಕು. ಲಕ್ಷ್ಮೀನಾರಾಯಣ ಕಾ ಚಿತ್ರಲೆ ಝಟ್ ಕೊಯ್ ಕೋ ಸಮಜಾಯಂಗೆ. ಲಕ್ಷ್ಮೀನಾರಾಯಣ ಚಿತ್ರ ತೊಗೊಂಡು ಪಟ್ಟಂತ ಯಾರಿಗಾದ್ರೂ ತಿಳಿಸ್ಕೊಡ್ತೀರಾ. ಉನ್ಹೋನೆ ಯ ಪದ ಕೈಸೆ ಪಾಯಾ, ಯ ಬಾತೆ ಬುದ್ಧಿ ಸೆ ಸಮಜ್ನೆ ಅವ್ರು ಸಮಜಾನೆ ಕಿ ಹೇ. ಅವರು ಈ ಪದವಿ ಹೇಗೆ ತಗೊಂಡ್ರು, ಈ ಮಾತು ಬುದ್ಧಿಯಿಂದ ತಿಳ್ಕೊಳ್ಳುವ ಮತ್ತು ತಿಳಿಸ್ಕೊಡೋದಾಗಿದೆ. ಮಂಜಿಲ್ ಹೇ ಊಂಚಿ, ಜೋ ಜೈಸಿ ಟೀಚರ್ ಹೇ ವ ವೈಸೆ ಹಿ ಸರ್ವಿಸ್ ಕರ್ತೇವೆ. ಗುರಿ ಭಾಳ ಶ್ರೇಷ್ಠ ಇದೆ. ಯಾರು ಯಾವ ರೂಪದ ಟೀಚರ್ ಆಗಿದ್ದಾರೋ ಅದೇ ರೀತಿ ಸೇವೆ ಮಾಡ್ತಾರೆ.
देखते कौन कौन सेंटर संभाल रहे हैं अपनी ಅವಸ್ಥಾನುಸಾರ ನೋಡಲಾಗ್ತದೆ ಯಾರ್ಯಾರು ಸೆಂಟರ್ ಸಂಭಾಲನೆ ಮಾಡ್ತಿದ್ದಾರೆ तम तम अवस्थे अनुसार। नशा तो सबको है, परंतु विवेक कहता है समझाने वाला जितना होशियार होगा उतना सर्विस अच्छी होगी। ನಶೆ ಅಂತೂ ಎಲ್ರಿಗೂ ಇದೆ, ಆದರೆ ಬುದ್ಧಿ ಏನು ಹೇಳ್ತದೆ ಅಂದರೆ ತಿಳಿಸ್ಕೊಡುವಂಥವ್ರು ಜಾಣರು ಇದ್ದರೆ ಸೇವೆನೂ ಅಷ್ಟೇ ಚೆನ್ನಾಗಿ ನಡೀತದೆ। ಸಬ್ತೋ ಹೋಶಿಯಾರ್ ಹೋ ನೈ ಸಕ್ತೆ, ಎಲ್ಲರೂ ಜಾಣರಾಗ್ಲಿಕ್ಕೆ ಸಾಧ್ಯ ಇಲ್ಲ। सबको एक जैसा टीचर मिल नहीं सकता, ಎಲ್ರಿಗೂ ಒಂದೇ ರೀತಿ ಟೀಚರ್ ಸಿಗೋದಿಲ್ಲ ಅಂತಾರೆ ಬಾಬಾ। जैसा कल्प पहले चला था वैसे ही चल रहा है। बाप कहते अपनी अवस्था को जमाते रहो। ಕಲ್ಪದ ಮೊದಲು ಯಾವ ರೀತಿ ನಡೆದಿತ್ತೋ ಅದೇ ರೀತಿ ನಡೀತಿದೆ। ಬಾಬಾ ಹೇಳ್ತಾರೆ ನಿಮ್ಮ ಸ್ಥಿತಿಯನ್ನು ಜಮಾ ಮಾಡ್ಕೊಳ್ತಾ ಹೋಗಿ। कल्प कल्प की बाजी है, देखा जा रहा है कल्प पहले मुआफिक हरे का पुरुषार्थ चल रहा है। कल्प ಕಲ್ಪದ ಬಾಜಿ ಅಂತಾರೆ ಬಾಬಾ। ನೋಡಲಾಗ್ತದೆ ಕಲ್ಪದ ಮೊದಲಿನ ಹಾಗೆ ಪ್ರತಿಯೊಬ್ಬರು ಪುರುಷಾರ್ಥ ನಡೀತಿದೆ। जो कुछ होता है हम कह देते कल्प पहले भी ऐसे हुआ था। ಬಾಬಾ ಹೇಳ್ತಾರೆ ಏನೆಲ್ಲ ಆಗ್ತದೋ ನಾನು ಹೇಳ್ತೇನೆ ಅಂತಾರೆ ಬಾಬಾ, ಕಲ್ಪದ ಮೊದಲು ಹೀಗೆ ಆಗಿತ್ತು ಅಂತ। ಫಿರ್ ಖುಷಿ ಭೀ रहती है ಶಾಂತಿ ಭೀ रहती है, ನಂತರ ಖುಷಿನೂ ಇರ್ತದೆ ಶಾಂತಿನೂ ಇರ್ತದೆ। ಬಾಪ್ कहते ಕರ್ಮ करते हुए बाप को याद करो। ಇಲ್ಲಿ ಬಾಬಾ ಏನು ಹೇಳ್ತಾರೆ, ಕರ್ಮ ಮಾಡ್ತಾ ತಂದೆಯನ್ನು ನೆನಪು ಮಾಡಿ। बुद्धि का योग वहाँ लटका रहे तो बहुत कल्याण होगा, जो करेगा सो पाएगा। ಬುದ್ಧಿ ಯೋಗ ನಮ್ಗೆ ಅಲ್ಲೇ ಜೋತ್ ಬೀಳಬೇಕು, ಎಲ್ಲಿ ಪರಂಧಾಮದಲ್ಲಿ, ಎಲ್ಲಿ ನಮ್ಮ ತಂದೆ ಇದ್ದಾರೆ, ಭಾಳ ಕಲ್ಯಾಣ ಆಗ್ತದೆ। ಯಾರು ಮಾಡ್ತಾರೋ ಅವ್ರು ಪಡ್ಕೊಳ್ತಾರೆ। ಅಚ್ಚಾ ಕರೇಗಾ ಅಚ್ಚಾ ಪಾಯೇಗಾ, ಮಾಯಾ ಕಿ ಮತ್ ಪರ್ ಸ ಬುರಾ ಹಿ ಕರ್ತೆ ಆಯೆ, ಒಳ್ಳೇದು ಮಾಡ್ತಾರಾ ಒಳ್ಳೆಯದೇ ಪಡ್ಕೊಳ್ತಾರೆ। ಮಾಯೆ ಮತದಂತೆ ಎಲ್ಲರೂ ಕೆಟ್ಟದನ್ನೇ ಮಾಡ್ತಾ ಬಂದರು। ಅಬ್ ಮಿಲ್ತಿ ಹೇ ಶ್ರೀಮತ್, ಭಲಾ ಕರೋ ತೋ ಭಲಾ ಹೋ, ಈಗ ಸಿಗ್ತದೆ ಶ್ರೀಮತ, ನೀವು ಒಳ್ಳೇದು ಮಾಡಿದರೆ ನಿಮ್ಗೆ ಒಳ್ಳೆಯದೇ ಆಗ್ತದೆ। ಹರೇಕ್ ಅಪ್ನೆ ಲಿಯೆ ಮೆಹನತ್ ಕರ್ತೆ, ಜೈಸೆ ಕರೆಂಗೆ ವೈಸಾ ಪಾಯಂಗೆ, ಪ್ರತಿಯೊಬ್ಬರು ತಮಗೋಸ್ಕರ ಪರಿಶ್ರಮ ಪಡ್ತಾರೆ, ಯಾರೇನು ಮಾಡ್ತಾರೋ ಅದನ್ನೇ ಪಡ್ಕೊಳ್ತಾರೆ। ಕ್ಯೂ ನ ಹಮ್ ಯೋಗ ಲಗಾತೆ ಸರ್ವಿಸ್ ಕರ್ತಿರೆ, ಯೋಗ ಸೆ ಆಯು ಬಡೆಗೆ, ಯಾಕೆ ನಾವು ಯೋಗ ಮಾಡ್ತಾ ಸೇವೆ ಮಾಡಬಾರ್ದು, ಯೋಗದಿಂದ ಆಯುಷ್ಯ ವೃದ್ಧಿ ಆಗ್ತದೆ। ಯಾದ್ ಕಿ ಯಾತ್ರಾ ಸೆ ನಿರೋಗಿ ಬನ್ನ ಆಯಿತು ಕ್ಯೂ ನ ಹಮ್ ಬಾಬಾ ಕಿ ಯಾದ್ ಮೇರೆ, ಬಾಬಾ ಹೇಳ್ತಾರೆ ನೆನಪಿನ ಯಾತ್ರೆಯಿಂದ ನಿರೋಗಿ ಆಗಬೇಕು ಅಂದರೆ ಯಾಕೆ ನಾವು ಬಾಬನ ನೆನಪಲ್ಲಿರಬಾರ್ದು। ಯಥಾರ್ಥ ಬಾತ್ ಆಯಿತು ಕ್ಯೂ ನ ಹಮ್ ಕೋಶಿಶ್ ಕರೆ, ಯಥಾರ್ಥ ಮಾತಿದೆ ಅಂದಾಗ ಯಾಕೆ ನಾವು ಪ್ರಯತ್ನ ಮಾಡಬಾರ್ದು। ज्ञान तो बिल्कुल सहज है, छोटे बच्चे भी समझ जाते हैं और समझाते हैं। ಜ್ಞಾನ ಭಾಳ ಸಹಜ ಇದೆ, ಸಣ್ಣ ಮಕ್ಕಳು ಕೂಡ ತಿಳ್ಕೊಳ್ತಾರೆ ತಿಳಿಸ್ಕೊಡ್ತಾರೆ। ಪರಂತು ಯೋಗಿ ತೋ ನೈ ಇಟ್ಟಾರನ, ಸಣ್ಣ ಸಣ್ಣ ಮಕ್ಕಳಿಗೂ ಇವತ್ತು ಜ್ಞಾನ ಹೇಳುವಂತ ನೀವು ಕಲಿಸ್ಕೊಟ್ರೆ ಭಾಳ ಚಂದ ಜ್ಞಾನ ಹೇಳ್ತಾರೆ, ಆದರೆ ಅವ್ರು ಯೋಗಿಗಳಾಗಕ್ಕಾಗಲ್ಲ। ಇವತ್ತು ಪಕ್ಕಾ ಕರಾನ ಇಕ್ಕಿ ಬಾಪ್ಕೋ ಯಾದ್ ಕರೋ, ಇಲ್ಲಿ ಪಕ್ಕಾ ಮಾಡಿಸ್ಬೇಕಾಗಿದೆ ತಂದೆ ನೆನ್ಪು ಮಾಡಿ ಅಂತ। जो समझते हैं घड़ी घड़ी भूल जाता है तो चित्र रख दो तो भी अच्छा है। ಬಾಬಾ ಹೇಳ್ತಾರೆ ನೀವು ಯಾರು ತಿಳ್ಕೊಳ್ತೀರಾ, ಯಾಕೋ ನಮಗೆ ಬಾಬಾ ಮರ್ತೋಗ್ಬಿಡ್ತಾರೆ ಅಂತಂದಾಗ ನಿಮ್ಮ ಹತ್ರ ಚಿತ್ರ ಇಟ್ಕೊಳ್ಳಿ ಭಾಳ ಒಳ್ಳೆಯದು ಅಂತಾರೆ ಬಾಬಾ। ಸವೇರೆ ಚಿತ್ರಕ್ಕೋ ದೇಖ್ತೆ ಯಾದ್ ಆ ಜಾತಾ ಹೈ, ಬೆಳಗ್ಗೆ ಎದ್ದ ತಕ್ಷಣ ಚಿತ್ರವನ್ನು ನೋಡಿದಾಗ ನೆನಪು ಬರ್ತಾರೆ ಬಾಬಾ। ಶಿವಬಾಬಾ ಸೆ ಹಮ್ ವಿಷ್ಣುಪುರಿ ಕಾ ವರ್ಷ ಲೇ ರಹೆ, ಶಿವಬಾಬನಿಂದ ನಾವು ವಿಷ್ಣುಪುರಿ ಆಸ್ತಿ ತಗೊಳ್ತಿದ್ದೇವೆ। ये त्रिमूर्ति का चित्र ही मुख्य है, जिसका अर्थ तो तुमने अभी समझा है। ये त्रिमूर्ति ಚಿತ್ರನೇ ಮುಖ್ಯ, ಅದರ ಅರ್ಥ ಈಗ ನೀವೇ ತಿಳಿಸ್ಕೊಟ್ಟಿದ್ದೀರಾ ತಿಳ್ಕೊಂಡಿದ್ದೀರಾ। ದುನಿಯಾ ಮೇ से त्रिमूर्ति का चित्र और कोई के पास है नहीं, ಜಗತ್ತಿನಲ್ಲಿ ಇಂತಹ ತ್ರಿಮೂರ್ತಿ ಚಿತ್ರ ಇನ್ನು ಯಾರ ಹತ್ರನೂ ಇಲ್ಲ ಅಂತಾರೆ ಬಾಬಾ। ये तो बिल्कुल सहज है, हम लिखे व न लिखे ये तो सभी जानते, ಬ್ರಹ್ಮ ದ್ವಾರ ಸ್ಥಾಪನಾ ವಿಷ್ಣು ದ್ವಾರ ಪಾಲನಾ। ಬಾಬಾ ಇಲ್ಲಿ ಹೇಳ್ತಾರೆ ಭಾಳ ಸಹಜ ಇದೆ, ನೀವು ಬರಿಬೋದು ಬರಿದೇ ಇರ್ಬೋದು, ಇದೆಲ್ಲರೂ ತಿಳ್ಕೊಂಡಿದ್ದಾರೆ, ಬ್ರಹ್ಮನ ಮೂಲಕ ಸ್ಥಾಪನೆ ವಿಷ್ಣು ಮೂಲಕ ಪಾಲನೆ ಅಂತ। अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों के रूहानी बाप दादा को याद प्यार और गुड मॉर्निंग। नमस्ते 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 बाबा, गुड मॉर्निंग, शुक्रिया बाबा शुक्रिया। धारणा के लिए मुख्य सार, माया की बॉक्सिंग में कभी भी हार न हो, इसका ध्यान रखना है। ಬಾಬಾ ಹೇಳ್ತಾರೆ ಮಾಯೆ ಬಾಕ್ಸಿಂಗ್ನಲ್ಲಿ ಎಂದಿಗೂ ಕೂಡ ಸೋಲ್ಬಾರ್ದು, ಇದ್ರ ಕಡೆ ಗಮನ ಇರಬೇಕು। ಕಲ್ಪಕ್ಕೆ ಪಹಲೆ ಕಿ ಸ್ಮೃತಿ ಸೆ ಅಪ್ನಿ ಅವಸ್ಥಾ ಕೋ ಜಮಾನ ಹೈ, ಕಲ್ಪದ ಮೊದಲಿನ ಸ್ಮೃತಿಯಿಂದ ನಮ್ಮ ಅವಸ್ಥೆಯನ್ನು ಕೂಡಿಸ್ಕೊಳ್ಬೇಕು, ನಮ್ಮ ಸ್ಥಿತಿ ಶ್ರೇಷ್ಠ ಮಾಡಿಕೊಳ್ಬೇಕು। ಖುಷಿ ಅವ್ರ ಶಾಂತಿ ಮೇರನೆ, ಬಾಬಾ ಹೇಳ್ತಾರೆ ಖುಷಿ ಮತ್ತು ಶಾಂತಿಯಲ್ಲಿರಬೇಕು। ಸೆಕೆಂಡ್, अपना भला करने के लिए श्रीमत पर चलना है, इस पुरानी दुनिया से नाता तोड़ देना है।
ನಮ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ ಶ್ರೀಮತದಂಗೆ ನಡಿಬೇಕು. ಈ ಹಳೆ ಜಗತ್ತಿನಿಂದ ಸಂಬಂಧ ತೆಗೆದುಹಾಕಬೇಕು. माया के तूफान से बचने के लिए चित्रों को सामने रख बाप और वर्षे को याद करना है. ಮಾಯೆ ಬಿರುಗಾಳಿಯಿಂದ ನಮ್ಮನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಚಿತ್ರವನ್ನು ಎದುರಿಗಿಟ್ಕೊಂಡು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. वरदान मनन द्वारा बाप की प्रॉपर्टी को अपनी प्रॉपर्टी बनाने वाले ದಿವ್ಯ ಬುದ್ಧಿವಾನ್ ಭವ. ಬಾಬಾ ವರದಾನ ಕೊಡ್ತಾರೆ, ಮನನದ ಮೂಲಕ ತಂದೆಯ ಆಸ್ತಿಯನ್ನು ತಮ್ಮ ಆಸ್ತಿ ಮಾಡಿಕೊಳ್ಳುವಂತಹ ದಿವ್ಯ ಬುದ್ಧಿವಂತರಾಗಿರಿ. बाप द्वारा जो भी खजाना मिलता है उसे मनन करो तो अंदर समाता जाए. ತಂದೆಯ ಮೂಲಕ ಏನೆಲ್ಲ ಖಜಾನೆ ಸಿಗ್ತದೆ ಅದನ್ನು ಮನನ ಮಾಡಿದರೆ ಒಳಗಡೆ ಸಮಾವೇಶ ಆಗ್ತಾ ಹೋಗ್ತದೆ. प्रॉपर्टी तो सबको एक जैसी मिली हुई है, लेकिन जो मनन करके उसे अपना बनाते हैं उन्हें उसका नशा और खुशी रहती है. ಬಾಬಾ ಹೇಳ್ತಾರೆ ನೋಡಿ, ಪ್ರಾಪರ್ಟಿ ಆಸ್ತಿ ಅಂತೂ ಎಲ್ರಿಗೂ ಒಂದೇ ರೀತಿ ಕೊಟ್ಟಿದ್ದಾರೆ ಬಾಬಾ. ಆದರೆ ಯಾರು ಮನನ ಮಾಡಿ ಅದನ್ನು ತಮ್ಮದು ಮಾಡ್ಕೊಳ್ತಾರೆ ಅವರಿಗೆ ಅದರ ನಶೆ ಮತ್ತು ಖುಷಿ ಇರ್ತದೆ. ಇಸ್ಲಿಯೇ ಕಹಾ ಜಾತಾ ಹೈ ಅಪ್ನಿ ಘೋಡ್ ತೋ ನಶಾ ಚಡೆ. ಅದಕ್ಕೆ ಹೇಳಲಾಗ್ತದೆ ತಮ್ಮ ಕಿರು ಬೆರಳಿನಿಂದ ನೆತ್ತಿಯವರೆಗೂ ನಶೆ ಏರಬೇಕು ಅಂತ. जो मनन की मस्ती में सदा मस्त रहते उन्हें दुनिया की कोई भी चीज़ उलझन आकर्षित नहीं कर सकते. ಯಾರು ಮನನದ ಮಸ್ತಿ ಅಂದರೆ ಆ ನಶೆಯಲ್ಲಿ ಸದಾ ಮಸ್ತಾಗಿರ್ತಾರೆ ಅವ್ರಿಗೆ ಜಗತ್ತಿನ ಯಾವ ವಸ್ತು, ಯಾವ ಗೊಂದಲ ಯಾವುದೂ ಅವರಿಗೆ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉನ್ಹೇ ದಿವ್ಯ ಬುದ್ಧಿ ಕಾ ವರದಾನ ಸ್ವತಃ ಮಿಲ್ ಜಾತೆ. ಅಂತಹ ಮಕ್ಕಳಿಗೆ ದಿವ್ಯ ಬುದ್ಧಿಯ ವರದಾನ ಸ್ವತಃವಾಗಿ ಸಿಗ್ತದೆ. ಶ್ಲೋಗನ್ मन की उलझन को समाप्त करने के लिए ನಿರ್ಣಯ ಶಕ್ತಿ ಕೋ ಬಡಾವ್. ಮನಸ್ಸಿನ ಗೊಂದಲವನ್ನು ಸಮಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಿರ್ಣಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ ಮಹಾನ್ ಆಗೋದಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ಳಿ. ऐसे नहीं समझो कि हम तो सदैव झुकते ही रहते हैं लेकिन हमारा कोई मान नहीं. जो झुकते नहीं व झूठ बोलते उनका ही मान है नहीं. ಬಾಬಾ ಹೇಳ್ತಾರೆ, ಈ ರೀತಿ ತಿಳ್ಕೊಳ್ಬೇಡಿ, ನಾವಂತೂ ಸದಾ ತಲೆ ಬಾಗ್ತಾನೆ ಇರ್ತೇವೆ. ಅಂದರೆ ನಮಗೆ ಯಾರು ಮರ್ಯಾದೆನೇ ಕೊಡಲ್ಲ, ನಮ್ಗೆ ಯಾರು ತಲೆನೇ ಬಾಗಲ್ಲ. ಯಾರು ತಲೆ ಬಾಗಲ್ಲ, ಸುಳ್ಳು ಹೇಳ್ತಿರ್ತಾರೆ, ಅವ್ರಿಗೆ ಇವತ್ತೆಷ್ಟು ಮಾನ್ಯತೆ ಇದೆ. ಬಾಬಾ ಹೇಳ್ತಾರೆ, ಇಲ್ಲ, ये अल्प काल का है लेकिन आप दूरादेशी बुद्धि रखो. यहाँ जितनों के आगे झुकेंगे अर्थात नम्रता के गुण को धारण करेंगे तो सारा कल्प ही सर्वात्माएं आगे आगे नमन करेंगे. ಬಾಬಾ ಏನು ಹೇಳ್ತಾರೆ ನೋಡಿ, ಇವತ್ತು ಯಾರು ಸುಳ್ಳು ಹೇಳ್ತಾರೆ, ಯಾರು ನಾಟಕ ಮಾಡ್ತಾ ಇರ್ತಾರೆ, ಅವ್ರಿಗೇನು ಗೌರವ ಸಿಗ್ತಾ ಇರ್ತದಲ್ಲ ಅದು ಅಲ್ಪ ಕಾಲದ್ದು ಅಂತಾರೆ ಬಾಬಾ. ತಾವು ದೂರಾಂದೇಶಿಗಳ ಬುದ್ಧಿ ಇಟ್ಕೊಳ್ಳಿ. ಇಲ್ಲಿ ಎಷ್ಟು ಜನರ ಎದುರಿಗೆ ನೀವು ತಲೆ ಬಾಗ್ತಿರೋ ಅಂದರೆ ನಮ್ರತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ತಿರೋ ಇಡೀ ಕಲ್ಪ ಸರ್ವಾತ್ಮಗಳು ನಿಮ್ಮ ಎದುರುಗಡೆ ಬಂದು ನಮಸ್ಕಾರ ಮಾಡ್ತಾರೆ. सतयुग त्रेता में राजा के रिगार्ड में कान से नहीं लेकिन मन से झुकेंगे. ಸತ್ಯುಗ ತ್ರೇತಾ ಯುಗದಲ್ಲಿ ನೋಡಿ, ರಾಜನ ರೂಪದಲ್ಲಿ ಗೌರವ ನಿಮಗೆ ಅವರು ಹೀಗೆ ತಲೆಬಾಗಿ ಕೊಡದೇ ಇದ್ರೂ ಮನಸ್ಸಿನಿಂದ ಕೊಡ್ತಾರೆ, ತಲೆಬಾಗ್ತಾರೆ ಅವರು. ದ್ವಾಪರ ಕಲಿಯುಗ ಮೇ ಕಾಂದು ಜುಕಾಯಂಗೆ. ದ್ವಾಪರ ಕಲಿಯುಗದಲ್ಲಿ ತಲೆಬಾಗ್ತಾರೆ ಅವ್ರು ನಿಮಗೆ ಅಂತಾರೆ ಬಾಬಾ. ಇವತ್ತು ನಮಗೆ ಅನಿಸ್ಬೋದು ನಮ್ಗೆ ಯಾರು ಮಾನ್ಯತೆ ಕೊಡಲ್ಲ, ನಮ್ಗೆ ಯಾರು ಗೌರವ ಕೊಡಲ್ಲ ಅಂತ. ಆದರೆ ಇಡೀ ಕಲ್ಪದಲ್ಲಿ ನಿಮಗೆ ಸಿಗುವಂಥ ಗೌರವ ಅವ್ರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಅಚ್ಚಾ.